ಅವ್ರಿಗೆ ಊಟ ಕಲ್ಸ್ಕೊಳಕ್ಕಾಗುತ್ತೋ ಇಲ್ವೋ, ನಾನೇ ಕಲ್ಸ್ಕೊಂಡು ಹೋದ್ರೆ ಚೆನ್ನಾಗಿರತ್ತೆ. ಕೈಯಲ್ಲಿ ತಿನ್ನಕ್ಕಾಗತ್ತೋ ಇಲ್ವೋ, ಸ್ಪೂನ್ ತಗೊಂಡು ಹೋದ್ರೆ ಚೆನ್ನಾಗಿರತ್ತೆ. ಇನ್ನೇನಾದ್ರೂ ಮರ್ತಿದ್ದೀನಾ? ಒಂದ್ ವೇಳೆ ಮರ್ತಿದ್ರು ಮತ್ತೆ ಬರ್ಬೋದು ಬಿಡು. ಮೊದಲು ಅವರಿಗೆ ಊಟ ಕೊಡ್ತೀನಿ. ತಗೊಂಡು
ಥ್ಯಾಂಕ್ ಯು ರೀ. ನಮ್ಮ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಬೇಡ ಅಂತ ನೀವೇ ಹೇಳಿದ್ರಲ್ಲ. ಐ ಆಮ್ ಸಾರಿ. ಸಾರಿನೂ ಬೇಡ ಅಂದಿದ್ರಿ. ಹಾಗಾದರೆ ನೀವು ನನಗೆ ಮಾಡಿರೋ ಸಹಾಯಕ್ಕೆ ಏನು ಹೇಳಬೇಕು? ದಯವಿಟ್ಟು ಇದನ್ನ ಸಹಾಯ ಅಂತ ಹೇಳಬೇಡಿ. ಇದು ಸಹಾಯ ಅಲ್ಲ, ನನ್ನ ಜವಾಬ್ದಾರಿ. ನೀವು ತಿಂದ್ರಾ? ಇನ್ನೂ ಇಲ್ಲ. ಅಯ್ಯೋ, ಯಾಕೆ ಇಷ್ಟು ಲೇಟ್ ಮಾಡ್ಕೊಂಡ್ರಿ? ನೀವು ತಿಂದ್ಮೇಲೆ ತಿನ್ನೋಣ ಅಂದ್ಕೊಂಡೆ. ನನಗೆ ಬೇರೆ ಯಾರಾದರೂ ತಂದು ಕೊಡ್ತಾ ಇದ್ರಲ್ಲ. ಬೇರೆ ಯಾರಾದರೂ ತರೋದಾದ್ರೆ ನಾನಿರೋದು ಯಾಕೆ? ನೀವು ನಿನ್ನೆಯಿಂದ ಏನೂ ತಿಂದಿಲ್ಲ ಅನ್ಸುತ್ತೆ. ನೀವು ಹುಷಾರಾಗಿ ಮತ್ತೆ ಮೊದಲಿನ ಥರ ಆದರೆ ಅಷ್ಟೇ ಸಾಕು ನನಗೆ. ನಿಮಗೆ ತೊಂದರೆ ಕೊಟ್ಟೆ ಅನ್ಸುತ್ತೆ. ನೀವು ಅನುಭವಿಸಿದ ತೊಂದರೆ ಅದಕ್ಕಿಂತ ದೊಡ್ಡದು. ಅದರಿಂದ ನನಗೆ ನೀವು ಎಷ್ಟು ಒಳ್ಳೆಯವರು ಅಂತ ಚೆನ್ನಾಗಿ ಅರ್ಥ ಆಯಿತು. ನಿಜವಾಗ್ಲೂ ತೊಂದರೆ ಕೊಟ್ಟಿದ್ದು ನಾನು. ಹಾಗಾದರೆ ತೊಂದರೆ ತಗೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ. ನಾನಿದನ್ನು ತಮಾಷೆಗೆ ಹೇಳ್ತಾ ಇಲ್ಲ. ತೊಂದರೆಗಳು ಬರೋದು ನಮ್ಮ ಬಗ್ಗೆ, ನಮ್ಮ ಸುತ್ತಮುತ್ತಲು ಇರೋರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಧೈರ್ಯವಾಗಿದ್ದರೆ ಎಲ್ಲ ಅರ್ಥ ಆಗುತ್ತೆ. ತಾಳ್ಮೆಯಿಂದ ಇದ್ದರೆ ಎಲ್ಲ ಅರ್ಥ ಆಗ್ತಾರೆ. ಧೈರ್ಯ, ತಾಳ್ಮೆ, ನಂಬಿಕೆ ಇದೇ ಅಲ್ವಾ ಜೀವನ ಅಂದರೆ. ಅವಳ ಜೊತೆ ಮಾತಾಡಿದ್ರೆ ಅವಳು ಹಾಳಾಗ್ಬಿಡ್ತಾಳಂತೆ. ಎಲ್ರೂ ಅವ್ರವ್ರ ರೂಮಿಗೆ ಸೇರ್ಕೊಂಡು ಮಾತಾಡ್ತಾ ಕೂತಿದ್ದಾರೆ. ಮತ್ ನಾನು ಯಾರ ಜೊತೆ ಮಾತಾಡ್ಲಿ? ಆವಾಗ್ಲೇ ನನಗೂ ಇನ್ನೊಂದು ಮದ್ವೆ ಮಾಡ್ಬಿಟ್ಟಿದ್ರೆ ನಾನು ನಮ್ಮ ಯಜಮಾನ್ರ ಜೊತೆ ಮಾತಾಡ್ತಾ ಇರ್ತಿದ್ದೆ. ಇವನೇನು ಒಬ್ನೇ ಕೂತಿದಾನಲ್ಲ. ಹೋಗ್ಲಿ ಬಿಡು, ಮಾತಾಡೋದಿಕ್ಕೆ ಇವನಾದ್ರೂ ಸಿಕ್ಕದ್ನಲ್ಲ. ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ. ಲೋ ರಾಕಿ, ಒಬ್ನೇ ಏನ್ ಮಾಡ್ತಿದ್ಯಾ? ಏನೂ ಇಲ್ಲ. ಏನೋ ಇದೆ ಅಂತ ನಿನ್ ಮುಖಾನೇ ಹೇಳ್ತಿದೆ. ಏನ್ ಯೋಚನೆ ಮಾಡ್ತಿದ್ಯೋ? ಏನು ಯೋಚನೆ ಮಾಡ್ತಿಲ್ಲ. ಯಾಕೋ ರಾಕಿ, ನಂಗೂ ಹೇಳಲ್ವಾ? ನಿಮ್ ಡ್ಯಾಡಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಇಲ್ಲ, ಈಗ ಡ್ಯಾಡಿ ಚೆನ್ನಾಗೇ ಇದ್ದಾರೆ. ಹಾಗಾದ್ರೆ ಇನ್ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಮ್ಮ ಮಮ್ಮಿ ಮತ್ತೆ ಅಜ್ಜಿ ಬಗ್ಗೆ. ಅಜ್ಜಿ ನಮ್ಮ ಅಮ್ಮನ ಯಾವಾಗ್ಲೂ ಬೈತಿರ್ತಾರೆ. ಹೌದು ಕಣೋ ರಾಕಿ, ನನಗೂ ಅದೇ ಚಿಂತೆ ಆಗ್ಬಿಟ್ಟಿದೆ. ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ಜೊತೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂತ ತಾನೇ ನೀನ್ ಯೋಚನೆ ಮಾಡ್ತಿರೋದು? ಹೌದು, ಅದೇ ನನ್ಗೂ ಬೇಕಿರೋದು. ಹಾಗಾಗ್ಬೇಕು ಅಂದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಏನ್ ಮಾಡ್ಬೇಕು? ನೀನು ಈ ಮನೆ ಬಿಟ್ಟು ಹೊರಟೋಗ್ಬೇಕು. ಯಾಕೆ ಹೋಗ್ಬೇಕು? ಯಾಕೆ ಅಂತೀಯಲ್ಲೋ? ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮನಿಗೂ ನಿನ್ನಿಂದ ತಾನೇ ಜಗಳ ಆಗೋದು. ನಿನ್ನ ವಿಷಯಕ್ಕೆ ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ಬೈಯೋದು. ನಿಜ ಕಣೋ, ಅವತ್ತೊಂದಿನ ನೀನು ಡೈನಿಂಗ್ ಟೇಬಲ್ ಮುಂದೆ ಜೋರಾಗಿ ಜಗಳ ಮಾಡ್ತಿದ್ಯಲ್ಲ, ಅವತ್ತು ನಿಮ್ಮ ಮಮ್ಮಿನ ನಿಮ್ಮ ಅಜ್ಜಿ ಬೈದ್ಬಿಟ್ರು. ಅದಾದ್ಮೇಲೆ ನಿನ್ನ ರೌಡಿಗಳು ಕಿಡ್ನಾಪ್ ಮಾಡಿದ್ರು. ನಿಮ್ಮ ಮಮ್ಮಿ ಅಳ್ತಾ ಕೂತಿದ್ಲು. ನಿಮ್ ಡ್ಯಾಡಿಗೆ ಗಾಯ ಆಯ್ತು. ಆವಾಗ್ಲೂ ನಿಮ್ಮ ಅಜ್ಜಿ ನಿಮ್ಮ ಮಮ್ಮಿನ ಬೈದ್ಲು. ಇದೆಲ್ಲ ನಿನ್ನಿಂದ ತಾನೇ? ನಮ್ಮನ್ನ ಸಾಯಿಸ್ಬೇಕು ಅಂತಾನೆ ತಾಯಿ ಮಗ ಇಬ್ರು ನಮ್ಮ ಮನೆಗೆ ಬಂದ್ರ. ಈ ಪಿಶಾಚಿನಾದ್ರೂ ಅಲ್ಲೇ ಬಿಟ್ಬಿಡಿ ಅಂತ ಹೇಳ್ದೆ. ಈ ಪಿಶಾಚಿಯಿಂದ ನನ್ನ ಮಗನಿಗೆ ಈ ಗತಿ ಬಂದಿದೆ. ಎಲ್ಲ ನಿನ್ನಿದ್ದಾನೆ. ನೀನು ನಿನ್ ಮಗ ಎಲ್ಲಾದ್ರೂ ಹೋಗಿ ಸಾಯ್ರಿ. ಹಾಗೆ
ನನ್ನಿಂದಾನೇ. ನೀನೇನಾದ್ರೂ ಈ ಮನೆ ಬಿಟ್ಟು ಹೋಗ್ಬಿಟ್ರೆ ಯಾವ ಜಗಳನೂ ಆಗಲ್ಲ. ನಿಮ್ಮ ಅಜ್ಜಿ ನಿಮ್ಮ ಮಮ್ಮಿನ ಬೈಯಲ್ಲ. ಕರೆಕ್ಟು. ಹಾಗಾದ್ರೆ ನೀನ್ ಮನೆ ಬಿಟ್ಟು ಹೋಗ್ತೀಯಾ? ಆದ್ರೆ ನಾನು ಚಿಕ್ಕ ಹುಡ್ಗ ಅಲ್ವಾ, ಎಲ್ಲಿಗೆ ಹೋಗ್ಲಿ? ನಿಮ್ಮ ಅಜ್ಜಿ ಮನೆಗೆ ಹೋಗು. ಓಹೋ, ಅಲ್ಲಿಗೆ ನಾನು ಹೋಗಲ್ಲ. ಯಾಕೆ? ನಿಮ್ಮ ಅಜ್ಜಿ ತಾತ ನಿನ್ನ ಚೆನ್ನಾಗಿ ನೋಡ್ಕೋತಾರಲ್ಲ. ನೋಡ್ಕೋತಾರೆ. ಆ ಆದ್ರೆ ಏನೋ? ಅವರು ನನ್ನ ಮಮ್ಮಿ ಜೊತೆ ಕಳ್ಸುವಾಗ ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈಗ ಮತ್ತೆ ಆ ಮನೆಗೆ ಹೋದ್ರೆ ಇಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳ್ದಂಗಾಗತ್ತೆ. ಆ ಎಲ್ಲ ಇವನ ನಾನು ಇವನನ್ನ ಏನೋ ಅನ್ಕೊಂಡಿದ್ದೆ. ತಲೆ ಚೆನ್ನಾಗೇ ಓಡುತ್ತೆ ಇವನಿಗೆ. ಅದಕ್ಕೆ ನಾನು ಅಲ್ಲಿಗೆ ಹೋಗಲ್ಲ. ಹೋಗ್ಲಿ, ಹಾಸ್ಟೆಲ್ಗೆ ಹೋಗ್ತೀಯಾ? ಹಾಸ್ಟೆಲ್ ಅಂದ್ರೆ? ಹಾಸ್ಟೆಲ್ ಅಂದ್ರೆ ಅಲ್ಲೇ ಓದು, ಅಲ್ಲೇ ಊಟ, ಅಲ್ಲೇ ನಿದ್ದೆ. ನಿನ್ನಂಥ ಮಕ್ಕಳು ತುಂಬಾ ಜನ ಇರ್ತಾರಲ್ಲಿ. ತುಂಬಾ ಒಳ್ಳೆ ಜಾಗ ಅದು. ಯೋಚನೆ ಮಾಡ್ತಿದ್ದಾನೆ ಅಂದ್ಮೇಲೆ ಇನ್ನೂ ಸ್ವಲ್ಪ ಹೇಳೋದು ಒಳ್ಳೇದು. ಈಗ ಭಾಸ್ಕರ್ ದೊಡ್ಡಪ್ಪ, ಪಾವನಿ ದೊಡ್ಡಮ್ಮ ಇದಾರಲ್ಲ, ಅವ್ರ ಮಕ್ಕಳು ಕೂಡ ಹಾಸ್ಟೆಲಲ್ಲೇ ಓದ್ತಾ ಇರೋದು. ಅದಕ್ಕೆ ನಿಮ್ಮ ಅಜ್ಜಿಗೂ ಪಾವನಿ ದೊಡ್ಡಮ್ಮಂಗೂ ಯಾವ ಜಗಳನೂ ಆಗಲ್ಲ. ಇಬ್ರು ತುಂಬಾ ಹ್ಯಾಪಿಯಾಗಿರ್ತಾರೆ. ಅದಕ್ಕೆ ನೀನು ಅವ್ರ ಥರ ಹಾಸ್ಟೆಲ್ಗೆ ಹೋಗ್ಬಿಟ್ರೆ ನಿಮ್ಮ ಅಜ್ಜಿ ಮತ್ತೆ ಮಮ್ಮಿ ಹ್ಯಾಪಿಯಾಗಿರ್ತಾರೆ. ನೀನು ಹ್ಯಾಪಿಯಾಗಿರ್ಬೋದು. ಏನಂತೀಯಾ? ಇಲ್ ನೋಡು, ನಿಂಗೆ ನಿಮ್ಮ ಮಮ್ಮಿ ಅಂದ್ರೆ ಇಷ್ಟ ತಾನೇ? ತುಂಬಾ ಇಷ್ಟ. ನಿಮ್ ಮಮ್ಮಿ ಹ್ಯಾಪಿ ಆಗಿದ್ರೆ ನಿನಗೂ ತುಂಬಾ ಖುಷಿ ಆಗತ್ತಲ್ವಾ? ಅಂತ ಮಮ್ಮಿಗೋಸ್ಕರ ಏನಾದ್ರೂ ಮಾಡ್ಬೇಕಲ್ವಾ? ಅದಕ್ಕೆ ಹಾಸ್ಟೆಲ್ಗೆ ಹೋಗ್ಬಿಡು. ಹೋಗ್ತೀಯ ತಾನೇ? ನಮ್ಮ ಮಮ್ಮಿನ ಒಂದ್ಸಲ ಕೇಳ್ತೀನಿ. ರಾಕಿ ರಾಕಿ ರಾಕಿ, ನಾನು ಹೀಗೆಲ್ಲ ಹೇಳ್ದೆ ಅಂತ ನಿಮ್ಮ ಮಮ್ಮಿಗೆ ಹೇಳ್ಬೇಡ. ನಾನು ನಿನ್ನ ಒಳ್ಳೇದಕ್ಕೆ ಹೇಳಿದ್ದು, ಹೇಳಲ್ಲ ತಾನೇ? ನಾನು ಹೇಳೋದನ್ನ ಇವನ್ ಕೇಳ್ದೆ ಇರ್ತಾನಾ? ಕೊನೆಗೂ ಈ ಮನೆಯಿಂದ ಈ ಪೀಡೆ ತೊಲಗ್ತಿದೆ. ಇವನು ಹೋದ್ಮೇಲೆ ಆ ವಸುನು ಇಲ್ಲಿಂದ ಓಡಿಸ್ಬಿಡ್ತೀನಿ. ಪಾವನಿ, ಪಾವನಿ. ಅತ್ತೆ, ಬಂದೆ ಅತ್ತೆ. ಹೇಳಿ ಅತ್ತೆ. ಏನ್ ಮಾಡ್ತಿದ್ಯಮ್ಮ? ಚಪಾತಿ ಮಾಡೋದಕ್ಕೆ ಹಿಟ್ಟು ಕಲಿಸ್ತಿದ್ದೆ ಅತ್ತೆ. ಓ, ಪರವಾಗಿಲ್ಲ, ಹೇಳಿ ಅತ್ತೆ. ಈ ಹೂವಲ್ಲಿ ಹಾರ ಕಟ್ಬೇಕಾಗಿತ್ತು. ನೀನ್ ಅಡಿಗೆ ಕೆಲಸ ಮಾಡ್ತಿದ್ಯಲ್ಲ, ಹಾರಿಕಾಗ್ ಹೇಳ್ತೀನಿ ಬಿಡು, ನೀನ್ ಹೋಗು. ಸರಿ ಅತ್ತೆ. ಹಾರಿಕಾ, ಹಾರಿಕಾ. ಅತ್ತೆ. ಕೂತ್ಕೊಮ್ಮ. ಅಯ್ಯೋ, ನಿಮ್ ಮುಂದೆ ಕೂತ್ಕೊಳ್ಳೋದ ಅತ್ತೆ? ನಮ್ಮ ಮಧ್ಯೆ ಇವೆಲ್ಲ ಯಾಕಮ್ಮ? ಕೂತ್ಕೋ. ಸರಿ. ಹೇಳಿ ಅತ್ತೆ. ಈ ಹೂ ಸ್ವಲ್ಪ ಕಟ್ಕೊಡಮ್ಮ. ಹಾರನಾ? ಹೂವಿನ ಹಾರನಮ್ಮ, ದೇವ್ರ ಫೋಟೋಗೆ ಹಾಕಕ್ಕೆ. ಓ, ಆ ಹಾರನಾ?
ಹಾರ ಕಟ್ಟೋದು ಹೇಗಪ್ಪ ದೇವ್ರೇ? ದೇವರಿಗೆ ಹಾರ ಕಟ್ಟೋಕು ಅದೃಷ್ಟ ಮಾಡಿರ್ಬೇಕು, ಅದು ಎಲ್ರಿಗೂ ಬರಲ್ಲ. ನಂಗೂ ಬರಲ್ಲ. ಏನಂದೆ ನೀನು? ಆ ಅದೃಷ್ಟ ನಿಮ್ಮಿಂದಾನೇ ಬಂತು ಅಂದೆ ಅತ್ತೆ. ನನ್ನಿಂದ ಅಲ್ಲಮ್ಮ, ನಿನ್ನ ಒಳ್ಳೆ ಗುಣದಿಂದ ಬಂದಿದೆ. ನಾನು ಚಿಕ್ಕ ವಯಸ್ಸಿಂದನೂ ಹೀಗೆ ಅತ್ತೆ. ದೊಡ್ಡೋರು ಏನ್ ಹೇಳಿದ್ರು ಕೇಳ್ತೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ಎಸ್ ಅತ್ತೆ, ದ ಬೆಸ್ಟ್ ಪೇರೆಂಟ್ಸ್ ನಮ್ಮ ಮಮ್ಮಿ ಡ್ಯಾಡಿ. ಇದನ್ನ ಹಾರ ಕಟ್ಟ ಮಾತಾಡಮ್ಮ. ದೇವ್ರೆ, ಯಾಕಪ್ಪ ನಂಗೆ ಟೆಸ್ಟ್ ಮೇಲೆ ಟೆಸ್ಟ್ ಕೊಡ್ತಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಮ್ಮ? ಅದು ಅತ್ತೆ, ದಾರ ಇಲ್ಲಿ ಅಂತ ಹುಡುಕ್ತಾ ಇದ್ಯಾ? ಅದು ಅಲ್ಲೇ ಇದೆ ನೋಡು. ಹಾ ನೋಡ್ದೆ ಅತ್ತೆ, ಇಷ್ಟೊಂದು ದಾರ ಇದೆಯಲ್ಲ ಅಂತ ನೋಡ್ತಿದ್ದೆ. ಈ ಹೂನ ಈ ದಾರಕ್ಕೆ ಹೀಗೆ ಅಟ್ಯಾಚ್ ಮಾಡೋದು? ಹೂ ಮುಡ್ಕೊಳ್ಳೋಕೆ ಬರಲ್ಲ ಅಂಥದ್ರಲ್ಲಿ ಕಟ್ಟೋದೆಲ್ಲಿಂದ ಬರ್ಬೇಕತ್ತೆ? ಯಾಕಮ್ಮ ಲೇಟು? ಶುರು ಮಾಡು. ಸ್ಟಾರ್ಟ್ ಮಾಡ್ತಿದ್ದೀನಿ ಅತ್ತೆ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾರಿಕಾ, ನಿನಗೆ ಹೂ ಕಟ್ಟಕ್ ಬರುತ್ತಾ? ಹೀಗೆ ಕೇಳ್ತಿರಲ್ಲ ಅತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಯಾಕೆ ಬೇಗ ಬೇಗ ಕಟ್ಟೋದ್ ಬಿಟ್ಟು ಏನೇನೋ ಮಾಡ್ತಿದ್ಯಲ್ಲ? ಕಟ್ಟು. ಆಯ್ತು ಅತ್ತೆ. ಸರಿಯಾಗಿ ಸಿಕ್ಕಾಕೊಂಡಿದ್ದಾಳಲ್ಲ, ಏನ್ ಮಾಡ್ತಾಳೋ ಏನೋ.